ಸ್ನೇಹಿತರೆ, ಅಜಾತಶತ್ರು ಸಕ್ಸಸ್ ಲೈಫ್ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನೀವಿನ್ನೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೀಗೆ ಸಪೋರ್ಟ್ ಮಾಡಿ. ಚಾಣಕ್ಯರು ತಮ್ಮ ನೀತಿಯಲ್ಲಿ ಸಾಕಷ್ಟು ಬಾರಿ ಯಶಸ್ಸನ್ನು ಗಳಿಸುವ ಕುರಿತು ಮತ್ತು ಶ್ರೀಮಂತರಾಗುವ ಮಾರ್ಗದ ಕುರಿತು ಹೇಳಿದ್ದಾರೆ. ಆದರೆ ಅವುಗಳೆಲ್ಲದಕ್ಕಿಂತಲೂ ಇದು ಅತ್ಯಂತ ಸರಳ ಮಾರ್ಗವಾಗಿದೆ. ಆಚಾರ್ಯ ಚಾಣಕ್ಯರ ಪ್ರಕಾರ ನಾವು ಶ್ರೀಮಂತರಾಗಬೇಕಾದರೆ ಏನು ಮಾಡಬೇಕು? ಶ್ರೀಮಂತರಾಗಲು ನಾವು ಹೇಗಿರಬೇಕು? ಚಾಣಕ್ಯರ ಪ್ರಕಾರ ನೀವು ಶ್ರೀಮಂತರಾಗಲು ಹೀಗೆ ಮಾಡಬೇಕು ಮತ್ತು ಮಾನಸಿಕವಾಗಿ ಹೀಗಿರಬೇಕು. ಉತ್ತಮ ಜೀವನ ನಡೆಸಲು ಚಾಣಕ್ಯರು ಅನೇಕ ಪರಿಹಾರಗಳನ್ನು ನೀಡಿದ್ದಾರೆ. ಒಬ್ಬ ವ್ಯಕ್ತಿಯು ಚಾಣಕ್ಯರು ತೋರಿಸಿದ ಮಾರ್ಗವನ್ನು ಅನುಸರಿಸುವ ಪ್ರತಿಜ್ಞೆಯನ್ನು ತೆಗೆದುಕೊಂಡರೆ ಅದರಿಂದ ವಿಶೇಷ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತಾನೆ. ಈ ಜಗತ್ತಿನಲ್ಲಿ ಅನೇಕ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಪ್ರಗತಿ ಹೊಂದಲು ಬಯಸುತ್ತಾರೆ, ಆದರೆ ಅವರು ಪ್ರತಿ ಸ್ಥಾನದಲ್ಲೂ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ ಜೀವನದಲ್ಲಿ ಯಶಸ್ವಿಯಾಗಲು ಅನೇಕ ಮಂತ್ರಗಳಿವೆ. ಅದನ್ನು ಮಹಾಪುರುಷರು ಕಾಲಕಾಲಕ್ಕೆ ನಮಗೆ ಹೇಳಿಕೊಟ್ಟಿದ್ದಾರೆ. ಹಲವು ವಿದ್ಯೆಗಳನ್ನು ಕರಗತ ಮಾಡಿಕೊಂಡಿರುವ ಆಚಾರ್ಯ ಚಾಣಕ್ಯರು ನಾವು ಜೀವನದಲ್ಲಿ ಯಶಸ್ವಿಯಾಗಬೇಕಾದರೆ, ಶ್ರೀಮಂತರಾಗಬೇಕಾದರೆ ಯಾವೆಲ್ಲ ಪರಿಹಾರ ಕ್ರಮಗಳನ್ನು ಫಾಲೋ ಮಾಡಬೇಕೆಂದಿದ್ದಾರೆ ಎಂಬುದು ಗೊತ್ತೇ? 1. ಜೀವನದಲ್ಲಿ ಶ್ರೀಮಂತರಾಗೋದು ಹೇಗೆ? ಆಚಾರ್ಯ ಚಾಣಕ್ಯರ ಪ್ರಕಾರ ನೀವು ಮೊದಲಿನಿಂದಲೂ ನಿಮ್ಮ ಮನಸ್ಸನ್ನು ನಿಯಂತ್ರಿಸುವ ಅಭ್ಯಾಸವನ್ನು ಇಟ್ಟುಕೊಳ್ಳಬೇಕು. ಈ ರೀತಿ ನೀವು ನಿಮ್ಮನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದರಿಂದ ಜೀವನದಲ್ಲಿ ಯಾವುದೇ ರೀತಿಯಾದ ಸಮಸ್ಯೆಗಳನ್ನು ಎದುರಿಸುವ ಅವಶ್ಯಕತೆ ಇರುವುದಿಲ್ಲ. ಯಾರು ತಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಪಾಂಡಿತ್ಯವನ್ನು ಸಾಧಿಸುತ್ತಾರೋ ಅವರು ಜೀವನದಲ್ಲಿ ಬಹಳಷ್ಟು ಪ್ರಯೋಜನಗಳನ್ನು ಪಡೆಯುತ್ತಾರೆ. ಅವರು ಸಾಮಾನ್ಯವಾಗಿ ಅನೇಕ ಸಂದರ್ಭಗಳಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಮರ್ಥರೆನಿಸಿಕೊಳ್ಳುತ್ತಾರೆ. ಇಂತಹ ವ್ಯಕ್ತಿಗಳು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ತಮ್ಮ ಮನಸ್ಸನ್ನು ನಿಯಂತ್ರಿಸುವ ಜನರ ಜೀವನವು ಸಂತೋಷದಿಂದ ಮತ್ತು ಶಾಂತಿಯುತವಾಗಿರುತ್ತದೆ. ಅವರು ಇತರರಿಗಿಂತ ಬೇಗ ಯಶಸ್ಸನ್ನು ಪಡೆಯುತ್ತಾರೆ. ಶ್ರೀಮಂತಿಕೆಯಲ್ಲಿ ಜೀವನವನ್ನು ನಡೆಸುತ್ತಾರೆ ಎಂದು ಚಾಣಕ್ಯರು ವಿವರಿಸಿದ್ದಾರೆ. ನೀವು ಶ್ರೀಮಂತಿಕೆಯ ಜೀವನವನ್ನು ನಡೆಸಲು ಬಯಸಿದರೆ ಮೊದಲು ನಿಮ್ಮ ಮನಸ್ಸನ್ನು ನೀವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಕಲಿಯಿರಿ. 2. ಮನಸ್ಸನ್ನು ನಿಯಂತ್ರಿಸದೇ ಇದ್ದರೆ ಹೀಗೆಲ್ಲ ಆಗುತ್ತೆ. ಬದುಕುವುದು ಕೂಡ ಒಂದು ಕಲೆ. ಈ ಕಲೆ ಹಿಂದೂಗಳಲ್ಲಿ ಮಾತ್ರವಲ್ಲದೆ ಪ್ರತಿಯೊಂದು ಧರ್ಮದಲ್ಲೂ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗದೇ ಇರುವುದು ಮನುಷ್ಯನ ಬದುಕಿನ ದೌರ್ಭಾಗ್ಯ. ಆದರೆ ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಸಂಘಟಿತವಾಗಿರಲು ಬಯಸಿದರೆ ಅವನು ಈ ಭ್ರಮೆಯ ಜಾಲವನ್ನು ಮುರಿದು ಮುಂದೆ ಸಾಗಬೇಕು. ಒಬ್ಬ ವ್ಯಕ್ತಿಯು ತನ್ನ ಆಸೆಗಳನ್ನು ನಿಯಂತ್ರಿಸಿದರೆ ಅವನು ತನ್ನ ಸಮಯ ಮತ್ತು ಶಕ್ತಿಯನ್ನು ಸರಿಯಾದ ವಿಷಯಗಳಲ್ಲಿ ಕೇಂದ್ರೀಕರಿಸುವ ಮೂಲಕ ಬಹುಬೇಗನೆ ಶ್ರೀಮಂತಿಕೆ ಮತ್ತು ಯಶಸ್ಸನ್ನು ಹೊಂದುತ್ತಾನೆ ಎಂದಿದ್ದಾರೆ ಚಾಣಕ್ಯರು. ಒಬ್ಬ ವ್ಯಕ್ತಿಯು ಇದನ್ನು ಮಾಡಲು ಸಾಧ್ಯವಾಗದಿದ್ದರೆ ಅವನು ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ತಮ್ಮ ಮನಸ್ಸನ್ನು ನಿಯಂತ್ರಿಸಲು ಸಾಧ್ಯವಾಗದ ಜನರು ಜೀವನದಲ್ಲಿ ಹೆಚ್ಚಿನ ಸಂದರ್ಭಗಳಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಎಂದು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ. 3. ಇತರರಿಗಿಂತ ಮುಂದೆ ಇರುವುದು ಹೇಗೆ? ಜೀವನದಲ್ಲಿ ಸ್ಪರ್ಧೆ ಬಹಳ ಮುಖ್ಯ ಮತ್ತು ಅದು ಸಹಜವೆಂದು ಅವರು ವಿವರಿಸಿದ್ದಾರೆ. ಅಂತಹ ಪರಿಸ್ಥಿತಿಯಲ್ಲಿ ಕೆಲವರು ಜೀವನದಲ್ಲಿ ಬೇಗನೆ ಯಶಸ್ಸನ್ನು ಪಡೆಯುವುದನ್ನು ನೀವು ಗಮನಿಸಿರಬಹುದು ಮತ್ತು ಕೆಲವರು ಕಷ್ಟಪಟ್ಟು ಕೆಲಸ ಮಾಡಿದ ನಂತರವೂ ಅವರಿಗೆ ಯಶಸ್ಸನ್ನು ಸಾಧಿಸಲು ಕಷ್ಟವಾಗಬಹುದು ಹಾಗೂ ಯಶಸ್ಸಿಗಾಗಿ ಅವರು ಪ್ರಯತ್ನಿಸುತ್ತಲೇ ಇರಬಹುದು. ಚಾಣಕ್ಯರ ಪ್ರಕಾರ ಈ 2 ರೀತಿಯ ಜನರ ನಡುವಿನ ವ್ಯತ್ಯಾಸವು ಮನಸ್ಸನ್ನು ನಿಯಂತ್ರಿಸುವುದರ ಮೇಲೆ ಅವಲಂಬಿತವಾಗಿದೆ. ನೀವು ಮನೆ ಮತ್ತು ಶಾಲೆಯಿಂದ ಪಡೆದ ಬೋಧನೆಗಳನ್ನು ಅನುಸರಿಸಿದರೆ ಮತ್ತು ಅವುಗಳನ್ನು ಗಂಭೀರವಾಗಿ ತೆಗೆದುಕೊಂಡರೆ ನೀವು ಇತರರಿಗಿಂತ ಬೇಗ ಯಶಸ್ಸನ್ನು ಅನುಭವಿಸಬಹುದು. ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಓರ್ವ ವ್ಯಕ್ತಿ ಯಶಸ್ಸನ್ನು ಸಾಧಿಸಬೇಕಾದರೆ ಅಥವಾ ಶ್ರೀಮಂತನಾಗಬೇಕಾದರೆ ಮೊದಲು ಅವನು ತನ್ನ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳಬೇಕು. ಯಾವ ವ್ಯಕ್ತಿ ತನ್ನ ನಿಯಂತ್ರಣದಲ್ಲಿ ತಾನಿರುತ್ತಾನೆಯೋ ಅವನು ಶ್ರೀಮಂತನಾಗುವುದರಲ್ಲಿ ಸಂಶಯವಿಲ್ಲ ಎಂದು ಅವರು ಹೇಳಿದ್ದಾರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಶುಭವಾಗಲಿ.